ನಿಮ್ಮ CN23 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ನಗರ ನಾಗೇಶ್. ಟಿಕೆ ನಮಗೆ ದೊಡ್ಡ ಹಬ್ಬ, ವಿಷ್ಣು ಅಭಿಮಾನಿಗಳಿಗೆ ದೊಡ್ಡ ಹಬ್ಬ. ಬರೀ ನಾವು ಕೇಕ್ ಕಟ್ ಮಾಡಿ ಹೋಗೋವಂಥ ಜನ ಅಲ್ಲ, ನಾವು ಸೇವಾ ಕಾರ್ಯ ಮೂಲಕ ವಿಷ್ಣು ಅಣ್ಣ ಏನೇನು ಸೇವಾ ಕಾರ್ಯ ಮಾಡಿದ್ದಾರೆ ನಾವು ಅದೇ ರೀತಿಯಲ್ಲಿ ಅವರ ಹಾದಿಯಲ್ಲಿ ನಾವು ಸಹ ಸೇವಾ ಕಾರ್ಯಗಳು ಮಾಡುತ್ತಾ ಮುಂದುವರಿಸ್ಕೊಂಡು ಹೋಗ್ತೀವಿ. ಹಾಗೆ ನಾವು ಇದೇ ರಕ್ತದಾನ ಶಿಬಿರ ಆಗಲಿ, ಹಾಗೂ ಮಕ್ಕಳಿಗೆ ಪುಸ್ತಕ ಕೊಡೋದಾಗಲಿ, ಮತ್ತು ಭಿಕ್ಷುಕರಿಗೆ ಒದಿಗೆ ಕೊಡೋದಾಗಲಿ, ಪ್ರತಿಯೊಂದು ಸೇವಾ ಕಾರ್ಯ ಮೂಲಕ ವಿಷ್ಣು ಅಭಿಮಾನಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ತೋರಿಸ್ಕೊಡ್ತೀವಿ. ವಿಷ್ಣು ಅಭಿಮಾನಿಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಕರ್ಣ ಫಿಲಮ್ ನೋಡಿದಿರಲ್ಲ, ಆ ಕರ್ಣನಂತೆ ನಾವು ಕರ್ಣ ಆಗ್ತೀವಿ. ವಿಷ್ಣು ಅಭಿಮಾನಿಗಳೆಲ್ಲ ಕೂಡ ಕರ್ಣ ಖಂಡಿತ. ದಾನ ಧರ್ಮದಲ್ಲಿ ಎಲ್ಲ ನಟರ ಅಭಿಮಾನಿಗಳು ಹೆಚ್ಚಿರ್ತಾರೆ, ಅದಕ್ಕಿಂತ ಒಂದು ಪಟ್ಟು ವಿಷ್ಣು ಅಭಿಮಾನಿಗಳು ಇದ್ದೀವಿ ಅಂತ ನಾವು ತೋರಿಸ್ಕೊಡ್ತೀವಿ ಖಂಡಿತ. ಅಂದರೆ ಎಡಗೈಗೆ ಕೊಟ್ಟಿದ್ದು ಬಲಗೈಗೆ ಬೇಡ ಅನ್ನೋ ರೀತಿ ಇದ್ದವರು. ಬೆಳಗ್ಗೆ ಎದ್ದು ನೋಡ್ತೀನಿ, ಒಂದು 200 ಕವರು ಹಾಕೊಳ್ಳೋರು ಎಲ್ಲ 200 ರೂಪಾಯಿ ಆವತ್ತಿನ ಕಾಲಕ್ಕೆ. ಆಮೇಲೆ ಇನ್ನೊಂದಷ್ಟು ದುಡ್ಡು ಇಟ್ಕೊಳ್ಳೋರು ಜೋಬಲ್ಲಿ, ಅವರ ಅಸಿಸ್ಟೆಂಟ್ಗಳು ಎಲ್ಲ ರೆಡಿ ಮಾಡಿರೋರು. ಅಷ್ಟು ತಗೊಂಡು ಬೆಳಿಗ್ಗೆ ಕಾರಲ್ಲಿ ಹೊರಟ್ರೆ ರಾತ್ರಿ ತಿರ್ಗಾ ನಾವು ಸೇರೋವು 1 ಕವರ್ಗಳು ಇರ್ತಿರ್ಲಿಲ್ಲ, ಆ ದುಡ್ಡುಗಳು ಇರ್ತಿರ್ಲಿಲ್ಲ. ಅಷ್ಟು ಎಷ್ಟು ನೋಡಿ ಅವ್ರಿಗೆ ಆ ದಾನ ಗುಣ, ಹೃದಯವಂತಿಕೆ, ಯಾರೇ ಬಡವ್ರು ಕಂಡ್ರೆ ಪಾಪ ಅವ್ರಿಗೆ ಸಹಾಯ ಮಾಡುವಂಥದ್ದು, ಈ ಗುಣ ಅವ್ರು ಏನು ಪಾತ್ರ ವಹಿಸ್ತಾ ಇದ್ರು ಅದು ನಿಜ ಅನಿಸ್ತಾ ಇರಿಸಿದ್ದೆ ನನಗೆ ಬಹಳ ಅವರ ಶ್ರೇಷ್ಠ ಗುಣ. ತುಂಬ ನಾವೆಲ್ಲ NTR MGR ಇವ್ರನ್ನೆಲ್ಲ ನೋಡಿ, ಅಂಬಿನೂ ಅದೇ ರೀತಿ ಇದ್ದವರು. ಜೊತೆಗೆ ಇವರಿಬ್ಬರು ಸ್ನೇಹಿತರು ಬೇರೆ, ಕುಚು ಸ್ನೇಹಿತರು ಬೇರೆ. ಆ ರೀತಿ ಹಿಂದೆ ಕಾರ್ಪೊರೇಷನ್ದು 1 ವ್ಯಾನ್ ಮಾತ್ರ ಇತ್ತು ಶವ ಸಾಗಿಸೋಕ್ಕೆ, ಬೇರೆ ಇರಲಿಲ್ಲ. ತುಂಬ ಕಷ್ಟ ಆಗೋದು. ನಾವು ಮೈಸೂರು ನಾಗರಿಕರು ವಿಂದಿಸ್ಕೊಂಡಾಗ ಇನ್ನೊಂದು ವಾರದಲ್ಲಿ ಗುರುಗಳೇ ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿ ಅದು ಯಾರಿಗೋ ಮೆಕ್ಯಾನಿಕ್ ಫೋನ್ ಮಾಡಿ ಒಳ್ಳೆ ಈಗ ಓಡಾಡ್ತಾ ಇದೆ ಮೈಸೂರಿನಲ್ಲಿ. ಒಂದು ತಾವು ನೋಡಿರ್ಬೋದು, ಆರ್ಯಮಿತ್ರ ಟ್ರಸ್ಟ್ ಅಂತ ಒಂದು ಓಡಾಡ್ತಾ ಇದೆ, ಅದನ್ನು ಕೊಟ್ಟವರು ನಮ್ಮ ವಿಷ್ಣುದಾದ ಅವರು. ಎಲ್ಲ ಕ್ಲೀನಾಗಿ ಅದಕ್ಕೆ ರೆಡಿ ಮಾಡಿ. ಆಮೇಲೆ ನಾನು ಕೇಳಿದೆ, ಸರ್ ಈಗ ನಿಮ್ಮ ಹೆಸರು ಬರೆಸ್ಬೇಕು, ಏನು ಹೆಸರು ಬರೆಸಲಿ, ನಿಮ್ಮ ತಂದೆಯದ್ದೋ ತಾಯಿದ್ದೋ? ಅಯ್ಯೋ ರಘುರಾಮ್ ಅವರೇ, ದಯವಿಟ್ಟು ಕೈ ಮುಗಿತೀನಿ, ಏನೂ ಮಾಡಬೇಡಿ.